ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 27. ಇಂದು ನಾವು ಸಂಸ್ಕೃತದ ಸಂಧಿಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಳ್ಳೋಣ. ಸಂಧಿಗಳನ್ನು ನೀವು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಂಡ್ರಿ. ಅದರಲ್ಲಿ ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು ಎಂದು ನಾನು ವಿಭಾಗವನ್ನು ತೋರಿಸಿದೆ. ಕನ್ನಡ ಶಬ್ದಗಳು ಸೇರಿ ಆಗುವ ಸಂಧಿ ಕನ್ನಡ ಸಂಧಿಗಳು, ಉದಾಹರಣೆ ಹೂ, ತೋಟ, ಹೂದೋಟ. ಇನ್ನು ಸಂಸ್ಕೃತ ಶಬ್ದಗಳು ಸೇರಿ ಆಗುವ ಸಂಧಿಗಳು ಸಂಸ್ಕೃತ ಸಂಧಿಗಳು, ಉದಾಹರಣೆ ಶಿವ, ಆಲಯ, ಶಿವಾಲಯ. ಕನ್ನಡ ಸಂಧಿಗಳಲ್ಲಿ ಎರಡೂ ಪದಗಳು ಕನ್ನಡ ಪದಗಳು. ಹೂ ಮತ್ತು ತೋಟ ಎಂಬುದು ಇವೆರಡು ಕನ್ನಡ ಪದಗಳು ಸೇರಿ ಆಗಿರುವಂತಹ ಸಂಧಿ ಕನ್ನಡ ಸಂಧಿಗಳು. ಇದರ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡೆವಿ. ಸಂಸ್ಕೃತ ಸಂಧಿಗಳನ್ನು ಗಮನಿಸೋಣ. ಸಂಸ್ಕೃತ ಶಬ್ದಗಳು ಸೇರಿ ಆಗುವಂತಹದ್ದು. ಆದ್ದರಿಂದ ಈ ಸಂಸ್ಕೃತ ಸಂಧಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಂಸ್ಕೃತ ಪದಗಳ ಪರಿಚಯ ಅತ್ಯವಶ್ಯಕ. ಆದರೂ ಕನ್ನಡ ಭಾಷೆಯಲ್ಲಿ ಬಳಸುವಂತಹ ಸಂಸ್ಕೃತ ಪದಗಳನ್ನು, ಅಲ್ಲಿ ಸಂಧಿ ಆಗಿರುವುದನ್ನು ಸ್ವಲ್ಪ ಮಟ್ಟಿಗೆ ನಾನು ಪರಿಚಯಾತ್ಮಕವಾಗಿ ಇಲ್ಲಿ ತೋರಿಸುತ್ತೇನೆ. ಸಂಸ್ಕೃತ ಸಂಧಿಗಳು ಪ್ರಧಾನವಾಗಿ 3 ವಿಧಗಳಾಗಿವೆ: ಸ್ವರಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ ಎಂಬುದಾಗಿ. ಉದಾಹರಣೆಯನ್ನು ಗಮನಿಸಿ. ಗಣೇಶ ಎಂಬುದು ಸ್ವರಸಂಧಿಗೆ ಉದಾಹರಣೆ, ವಾಗ್ದೇವಿ ಎಂಬುದು ವ್ಯಂಜನ ಸಂಧಿಗೆ ಉದಾಹರಣೆ, ನಮಸ್ತೆ ಎಂಬುದು ವಿಸರ್ಗ ಸಂಧಿಗೆ ಉದಾಹರಣೆ. ಇದು ಹೇಗೆಂದರೆ, ಸಂಧಿ ಪದಗಳನ್ನು ಬಿಡಿಸಿದಾಗ ಪೂರ್ವವರ್ಣ ಪರವರ್ಣ ಎರಡೂ ಕೂಡ ಸ್ವರವಾಗಿದ್ದರೆ ಅದು ಸ್ವರಸಂಧಿ. ಉದಾಹರಣೆ ಗಣ, ಈಶ ಎಂಬಲಿನ ಅ ಮತ್ತೆ ಇ ಎಂಬ 2 ಅಕ್ಷರಗಳು ಸ್ವರಾಕ್ಷರಗಳು. ಆದ್ದರಿಂದ ಸಂಸ್ಕೃತದಲ್ಲಿ ಇದನ್ನು ಸ್ವರಸಂಧಿ ಎಂದು ಕರೆಯುತ್ತೇವೆ. ವ್ಯಂಜನ ಸಂಧಿಯನ್ನು ಗಮನಿಸಿ. ಪೂರ್ವವರ್ಣ ಕ, ಪರವರ್ಣ ದ ಇವೆರಡೂ ಕೂಡ ವ್ಯಂಜನಾಕ್ಷರಗಳು. ಇದನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಕೆಲವೊಮ್ಮೆ ವ್ಯಂಜನ ಸಂಧಿಯಲ್ಲಿ ಪರವರ್ಣವು ಸ್ವರವರ್ಣ ಆಗುವುದು ಕೂಡ ಉಂಟು. ಇನ್ನು ವಿಸರ್ಗ ಸಂಧಿ, ಪೂರ್ವವರ್ಣದಲ್ಲಿ ಮಾತ್ರ ವಿಸರ್ಗವು ಇದ್ದಾಗ ವಿಸರ್ಗ ಸಂಧಿ ಆಗುತ್ತದೆ. ಉದಾಹರಣೆ ನಮಃ ತೇ ಎಂಬಲಿನ ವಿಸರ್ಗ. ಪರವರ್ಣವಾಗಿ ವಿಸರ್ಗವು ಎಂದು ಕೂಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇರಲಿ, ಕನ್ನಡದಲ್ಲಿ ಬಳಸುವಂತಹ ಸಂಸ್ಕೃತ ಸಂಧಿಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಚಯ ಮಾಡಿಕೊಳ್ಳೋಣ. ನೀವು ಸಂಸ್ಕೃತ ಭಾಷೆಯನ್ನು ಕೂಡ ಅಧ್ಯಯನ ಮಾಡಿ ಮಕ್ಕಳೇ. ಅತ್ಯಂತ ಸುಂದರವಾದಂತಹ, ಪ್ರಾಚೀನತಮವಾದಂತಹ ಭಾಷೆ ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆಯನ್ನು ಕಲಿಯುವಂತಹ ಅವಕಾಶವನ್ನು ದಯವಿಟ್ಟು ಬಳಸ್ಕೊಳ್ಳಿ. ಅಲ್ಲಿ ಸಂಸ್ಕೃತ ಸಂಧಿಗಳನ್ನು ವಿಸ್ತಾರವಾಗಿ ನೀವು ಕಲಿಯಿರಿ. ಸಂಸ್ಕೃತ ಸ್ವರಸಂಧಿಗಳು, ಇದರಲ್ಲಿ ಪ್ರಧಾನವಾದಂಥದ್ದು ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು ಪರಸ್ಪರ ಎದುರಾದಾಗ, ಸವರ್ಣ ಅಂದರೆ ಒಂದೇ ಜಾತಿಯ ವರ್ಣಗಳು ಎಂದರ್ಥ. ಒಂದೇ ಜಾತಿಯ ಸ್ವರವರ್ಣಗಳು ಪರಸ್ಪರ ಎದುರುವುದರಾದಾಗ, ಉದಾಹರಣೆಗೆ ಅ, ಆ, ಇ, ಈ, ಉ, ಉ ಇವೆಲ್ಲ ಸ್ವರವರ್ಣಗಳು, ಸಮಾನ ಜಾತಿಯ ವರ್ಣಗಳು. ಈ ರೀತಿಯಾದಂತಹ ಅದೇ ಜಾತಿಯ ಸ್ವರಗಳು ಪರಸ್ಪರ ಪೂರ್ವವರ್ಣ ಪರವರ್ಣದಲ್ಲಿ ಬಂದಾಗ ಆ ಜಾತಿಯ ದೀರ್ಘ ಸ್ವರವು, ಉದಾಹರಣೆಗೆ ಆ, ಈ, ಉ ಎಂಬ ದೀರ್ಘ ಸ್ವರಗಳು ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು. ಗಮನಿಸಿ. ಅ ಅಥವಾ ಅ, ಅ ಅಥವಾ ಆ, ಆ ಅಥವಾ ಆ, ಆ ಅಥವಾ ಅ ಯಾವ ರೀತಿಯಾಗಿ ಇದ್ದರೂ ಪರವಾಗಿಲ್ಲ. ಅರ್ಥವನ್ನು ಅವಲಂಬಿಸಿ ಅ ಅಥವಾ ಆ ಎಂಬುದನ್ನು ನಿಶ್ಚಯಿಸುತ್ತೇವೆ. ಆಗ ಆ ಎಂಬ ದೀರ್ಘ ಅಕ್ಷರವು ಆದೇಶವಾಗಿ ಬರುತ್ತದೆ. ಅದೇ ರೀತಿಯಾಗಿ ಇ ಮತ್ತೆ ಇ ಇದ್ದಾಗ ಇ ಎಂಬ ದೀರ್ಘಾಕ್ಷರವು ಉ ಅಥವಾ ಉ ಬಂದಾಗ ಉ ಎಂಬ ದೀರ್ಘಾಕ್ಷರವು ಆದೇಶವಾಗಿ ಬರುವುದು
ಸವರ್ಣ ದೀರ್ಘ ಸಂಧಿ. ಇಲ್ಲಿ ಕೆಲವಷ್ಟು ಉದಾಹರಣೆಗಳನ್ನು ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಗ್ರಂಥ ಆಲಯ, ಗ್ರಂಥಾಲಯ, ಮುಂದೆ ಆ ಬಂದಿದೆ, ಅಲ್ಲಿ ಆ ಆದೇಶವಾಗಿ ದೀರ್ಘಾದೇಶವಾಗಿ ಬರುವುದರಿಂದ ಸವರ್ಣ ದೀರ್ಘ ಸಂಧಿ. ಔಷಧ ಆಲಯ, ಔಷಧಾಲಯ, ಮುನಿ, ಇಂದ್ರ, ಇಲ್ಲಿ ಈ ಪೂರ್ವವರ್ಣ ಈ ಪರವರ್ಣ, ಈ ಎಂಬುದು ಆದೇಶ, ಸವರ್ಣ ದೀರ್ಘ ಸಂಧಿ. ಮುನಿ, ಇಂದ್ರ, ಮುನೀಂದ್ರ, ಗಿರಿ, ಈಶ, ಗಿರೀಶ, ವಿದ್ಯಾ, ಅಭ್ಯಾಸ, ವಿದ್ಯಾಭ್ಯಾಸ, ಸುರ, ಅಸುರ, ಸುರಾಸುರ, ಗುರು, ಉಪದೇಶ, ಗುರೂಪದೇಶ. ಇಲ್ಲಿ ಗಮನಿಸಿ, ಗುರು ಎಂಬಲಿನ ಉ ಪೂರ್ವವರ್ಣವು, ಉಪದೇಶ ಎಂಬಲಿನ ಉ ಪರವರ್ಣವು ಒಟ್ಟಿಗೆ ಬಂದಾಗ ಊ ಎಂಬ ದೀರ್ಘವು ಆದೇಶವಾಗಿ ಬಂದಿರುವುದರಿಂದ ಸವರ್ಣ ದೀರ್ಘ ಸಂಧಿಗೆ ಇದು ಉದಾಹರಣೆಯಾಗಿದೆ. ಊರು, ಊರು, ಊರೂರು. ಇಲ್ಲಿ ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳನ್ನು ಗಮನಿಸಿದ್ರಿ. ಈಗ ಮುಂದಿನ ಸಂಧಿ ಗುಣಸಂಧಿಯನ್ನು ಗಮನಿಸೋಣ, ಅರ್ಥ ಮಾಡಿಕೊಳ್ಳೋಣ. ಪೂರ್ವಪದದ ಕೊನೆಯಲ್ಲಿರುವ ಅ ಅಥವಾ ಆ ಸ್ವರಾಕ್ಷರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಪೂರ್ವ ಪದದ ಕೊನೆಯಲ್ಲಿರುವ ಆ ಅಕ್ಷರಗಳಿಗೆ ಊಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ಹಾಗೂ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುವರು. ಇಲ್ಲಿ ಪೂರ್ವವರ್ಣ ಪರವರ್ಣದ ಸ್ಥಾನದಲ್ಲಿ ಯಾವ ಯಾವ ಅಕ್ಷರಗಳು ಇರಬೇಕೆಂಬುದನ್ನು ಗಮನಿಸಿ, ಆ ಪೂರ್ವವರ್ಣ ಪರವರ್ಣ ಎರಡೂ ಕೂಡ ಅಲ್ಲಿಂದ ದೂರಕ್ಕೆ ಹೋಗಿ ಆ ಸ್ಥಾನದಲ್ಲಿ ಏಕಾದೇಶವಾಗಿ ಗುಣವರ್ಣಗಳು ಬರುತ್ತವೆ. ಗುಣವರ್ಣಗಳು ಅಂದರೆ ಎ, ಓ, ಅರ್ ವರ್ಣಗಳು, ಅದನ್ನ ಗುಣಸಂಧಿ ಎನ್ನುವರು. ಉದಾಹರಣೆಯನ್ನು ಗಮನಿಸಿ, ಆ ಇದ್ದಾಗ ಈ ಬಂದಾಗ ಎ ಎಂಬ ಅಕ್ಷರವು ಆ ಪೂರ್ಣವರ್ಣ, ಆ ಪೂರ್ವವರ್ಣವಿದ್ದಾಗ ಉ ಪರವರ್ಣವಾದರೆ ಓ ಎಂಬ ಅಕ್ಷರವು, ಆ ಪೂರ್ವವರ್ಣವಿದ್ದಾಗ ಋ ಅಕ್ಷರವು ಪರವರ್ಣವಾಗಿದ್ದರೆ ಅರ್ ಎಂಬ ಆದೇಶವು ಬರುವುದು. ಇದು ಗುಣಸಂಧಿ. ಇದರ ಉದಾಹರಣೆಗಳನ್ನ ಗಮನಿಸಿ ಅರ್ಥ ಮಾಡಿಕೊಳ್ಳೋಣ. ದೇವ, ಇಂದ್ರ, ದೇವೇಂದ್ರ. ಇಲ್ಲಿ ಮುಂದೆ ಈ ಬಂದಿರೋದ್ರಿಂದ ಎ ಎಂಬ ಆದೇಶವು ಬಂತು. ಗಣ, ಈಶ, ಗಣೇಶ. ರಾಜ್ಯ, ಉತ್ಸವ, ರಾಜ್ಯೋತ್ಸವ. ಇಲ್ಲಿ ಮುಂದೆ ಉ ಬಂದಿರುವುದರಿಂದ ಓ ಎಂಬ ಆದೇಶವು ಬಂದಿದೆ. ಚಂದ್ರ, ಉದಯ, ಚಂದ್ರೋದಯ. ಸ್ನಾತಕ, ಉತ್ತರ, ಸ್ನಾತಕೋತ್ತರ. ವಿಜಯ, ಉತ್ಸವ, ವಿಜಯೋತ್ಸವ. ಬ್ರಹ್ಮ, ಋಷಿ, ಬ್ರಹ್ಮರ್ಷಿ. ಇಲ್ಲಿ ಗಮನಿಸಿ, ಪೂರ್ವವರ್ಣದ ಮುಂದೆ ಋ ಎಂಬ ಪರವರ್ಣವು ಬಂದಾಗ ಆದೇಶವಾಗಿ ಬ್ರಹ್ಮರ್ಷಿ ಎಂಬುದು ಗುಣಸಂಧಿಯಾಯಿತು. ಮಹಾ ಋಷಿ, ಮಹರ್ಷಿ. ಇಲ್ಲಿನ ಸಂಧಿ ಪದಗಳನ್ನು ಗಮನಿಸಿ ಮಕ್ಕಳೇ, ಯಾವುದು ಆದೇಶವಾಗಿ ಬಂದಿದೆ ಎಂಬುದನ್ನು ಅವಲಂಬಿಸಿ ಸಂಧಿಗಳನ್ನ ವಿಭಾಗಿಸುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಗಮನಿಸಿ, ಸವರ್ಣ ದೀರ್ಘ ಸಂಧಿ ಪದಗಳಿವೆ, ಗುಣಸಂಧಿ ಪದಗಳಿವೆ. ಏನು ವ್ಯತ್ಯಾಸ ಇದೆ ಎಂಬುದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ರವಿ, ಇಂದ್ರ, ರವೀಂದ್ರ ಎಂದಾಗುವಂಥದ್ದು ಸವರ್ಣ ದೀರ್ಘ ಸಂಧಿ. ಇನ್ನು ಹಿಮ, ಆಲಯ, ಹಿಮಾಲಯ ಸವರ್ಣ ದೀರ್ಘ ಸಂಧಿಯಾಗುತ್ತದೆ. ಸತ್ಯ, ಆಗ್ರಹ, ಸತ್ಯಾಗ್ರಹ. ಸರ್ವ, ಅಧಿಕಾರಿ, ಸರ್ವಾಧಿಕಾರಿ. ದಿನ, ಆಚರಣೆ, ದಿನಾಚರಣೆ. ಸುವರ್ಣ, ಅವಕಾಶ, ಸುವರ್ಣಾವಕಾಶ. ಜಲ, ಆಶಯ, ಜಲಾಶಯ. ಹೀಗೆ ಸಂಧಿ ಬಿಡಿಸಿರುವುದನ್ನು ಕೂಡಿಸಿ ಸಮಸ್ತ ಪದವನ್ನಾಗಿ ಓದಲು ಅಭ್ಯಾಸ ಮಾಡಿ. ಇನ್ನು ಗುಣಸಂಧಿ ಪದಗಳನ್ನು ಕೂಡಿಸಿ ಅಭ್ಯಾಸ ಮಾಡೋಣ. ಭಾವ, ಉನ್ಮಾದ. ಇಲ್ಲಿ ಗುಣ ಆದೇಶವಾಗಿ ಬಂದರೆ ಭಾವೋನ್ಮಾದ. ಪೂರ್ವ, ಉತ್ತರ, ಓ ಬರುತ್ತದೆ, ಪೂರ್ವೋತ್ತರ. ವಂಶ, ಉದ್ಧಾರ, ವಂಶೋದ್ಧಾರ. ರಾಜ, ಇಂದ್ರ,
ಇಲ್ಲಿ ಎ ಆದೇಶ ರಾಜೇಂದ್ರ. ಸೂರ್ಯ ಉದಯ ಸೂರ್ಯೋದಯ. ರಾಜ ಋಷಿ ರಾಜರ್ಷಿ. ಪುತ್ರ ಉತ್ಸವ ಪುತ್ರೋತ್ಸವ. ಹೀಗೆ ಸಂಧಿಯನ್ನು ಬಿಡಿಸುವುದನ್ನು ಕೂಡಿಸುವುದನ್ನು ಅಭ್ಯಾಸ ಮಾಡಿ. ಇಲ್ಲಿ ಬಂದಿರುವಂತಹ ಪೂರ್ವಪದ ಪರಪದ ಎರಡೂ ಪದಗಳು ಸಂಸ್ಕೃತ ಪದಗಳಾದ್ದರಿಂದ ಇವು ಸಂಸ್ಕೃತ ಸಂಧಿಯ ಉದಾಹರಣೆಗಳಾಗಿವೆ. ಮುಂದಿನ ಸಂಧಿ ವೃದ್ಧಿ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಆ ಸ್ವರಾಕ್ಷರಗಳಿಗೆ ಐ ಸ್ವರಾಕ್ಷರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರಾಕ್ಷರವು, ಪೂರ್ವವರ್ಣದಲ್ಲಿ ಆ ಇದ್ದಾಗ ಔ ಸ್ವರಾಕ್ಷರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔ ಸ್ವರಾಕ್ಷರವು ಆದೇಶವಾಗಿ ಬರುವುದನ್ನು ವೃದ್ಧಿ ಸಂಧಿ ಎನ್ನುವರು. ನಿಯಮವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ. ಈಗ ಉದಾಹರಣೆಗಳನ್ನು ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಏಕ ಏಕ. ಇಲ್ಲಿ ಪೂರ್ವವರ್ಣದಲ್ಲಿ ಪರವರ್ಣದಲ್ಲಿ ಎ ಎಂಬ ಅಕ್ಷರವಿದೆ. ಈ ಅಕ್ಷರಗಳ ಸ್ಥಾನದಲ್ಲಿ ಐ ಎಂಬ ಆದೇಶ ಬರುವುದು. ಆಗ ಏಕೈಕ ಎಂದಾಗುತ್ತದೆ. ಶಿವ ಐಕ್ಯ ಶಿವೈಕ್ಯ. ಭಾವ ಐಕ್ಯತೆ ಭಾವೈಕ್ಯತೆ. ವನ ಔಷಧಿ ವನೌಷಧಿ. ಇಲ್ಲಿ ಪೂರ್ವವರ್ಣ ಪರವರ್ಣ ಔ ಆದೇಶ ಬರುತ್ತದೆ. ವನೌಷಧಿ ಎಂದಾಗುತ್ತದೆ. ದಿವ್ಯ ಔಷಧ ದಿವ್ಯೌಷಧ. ಅಷ್ಟ ಐಶ್ವರ್ಯ ಅಷ್ಟೈಶ್ವರ್ಯ. ಇಲ್ಲಿನ ಸಂಧಿ ಪದಗಳನ್ನು ಗಮನಿಸಿ ಸಂಧಿಯನ್ನು ಬಿಡಿಸುವುದನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಇದು ಸಂಸ್ಕೃತದ ಸಂಧಿಯಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ. ಇನ್ನು ಸಂಸ್ಕೃತದ ಇನ್ನೊಂದು ಪ್ರಧಾನವಾದಂತಹ ಸಂಧಿ ಸ್ವರ ಸಂಧಿ, ಅದು ಎಣ್ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಈ ಉ ಸ್ವರಾಕ್ಷರಗಳಿಗೆ ಸವರ್ಣವಲ್ಲದ ಅಂದರೆ ಅದೇ ಜಾತಿ ಅಲ್ಲದ ಸ್ವರ ವರ್ಣ ಪರವಾದರೆ ಈ ಸ್ಥಾನದಲ್ಲಿ ಯ ಅಕ್ಷರವು, ಉ ಸ್ಥಾನದಲ್ಲಿ ವ ಅಕ್ಷರವು ಹಾಗೂ ಋ ಸ್ಥಾನದಲ್ಲಿ ರ್ ಆದೇಶವು ಬಂದರೆ ಅದನ್ನು ಎಣ್ ಸಂಧಿ ಎನ್ನುತ್ತೇವೆ. ಪೂರ್ವವರ್ಣದಲ್ಲಿ ಯಾವ ಅಕ್ಷರಗಳು ಇರಬೇಕು ಎಂಬುದನ್ನು ಗಮನಿಸಿ, ಪರವರ್ಣದಲ್ಲಿ ಯಾವ ಸ್ವರ ಬರಬೇಕೆಂಬುದನ್ನು ಗಮನಿಸಿ. ಇನ್ನೊಮ್ಮೆ ಪೂರ್ವವರ್ಣದಲ್ಲಿ ಈ ಉ ಋ ಅಕ್ಷರಗಳು ಇರುವಾಗ ಪರವರ್ಣದಲ್ಲಿ ಅಸವರ್ಣವಾದಂತಹ ಸವರ್ಣವಲ್ಲದ ಸ್ವರವು ಬಂದಾಗ ಕ್ರಮವಾಗಿ ಯ ವ ರ ಆದೇಶವು ಬರುವುದರಿಂದ ಇದನ್ನು ಎಣ್ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳಿ. ಅತಿ ಅಲ್ಪ ಅತ್ಯಲ್ಪ. ಇಲ್ಲಿ ಅತಿ ಎಂಬಲ್ಲಿನ ಈ ಅಕ್ಷರದ ಸ್ಥಾನದಲ್ಲಿ ಯ ಅಕ್ಷರವು ಬಂದಾಗ ಅತ್ಯಲ್ಪ ಎಂದಾಗುತ್ತದೆ. ಇತಿ ಆದಿ ಇತ್ಯಾದಿ. ಇಲ್ಲೂ ಕೂಡ ಈ ಸ್ಥಾನದಲ್ಲಿ ಯ ಆದೇಶ. ಅಧಿ ಆತ್ಮ ಅಧ್ಯಾತ್ಮ. ಗುರು ಆಜ್ಞೆ ಗುರುವಾಜ್ಞೆ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಉ ಸ್ಥಾನದಲ್ಲಿ ವ ಆದೇಶ ಬಂದಿದೆ. ಮನು ಅಂತರ ಮನ್ವಂತರ. ಇಲ್ಲಿ ಗಮನಿಸಿ, ಉಕಾರದ ಸ್ಥಾನದಲ್ಲಿ ವಕಾರವು ಬಂತು. ಅಣು ಅಸ್ತ್ರ ಅಣ್ವಸ್ತ್ರ. ಮುಂದಿನ ಉದಾಹರಣೆಗಳನ್ನು ಗಮನಿಸಿ. ಪಿತೃ ಆರ್ಜಿತ ಪಿತ್ರಾರ್ಜಿತ. ಇಲ್ಲಿ ಪೂರ್ವವರ್ಣದಲ್ಲಿ ಇರುವಂತಹ ಋ ಸ್ವರವರ್ಣದ ಸ್ಥಾನದಲ್ಲಿ ರ ಬಂದು ಪಿತ್ರಾರ್ಜಿತ ಎಂಬ ಎಣ್ ಸಂಧಿಯಾಯಿತು. ಅದೇ ರೀತಿಯಾಗಿ ಮಾತೃ ಆದೇಶ ಮಾತ್ರಾದೇಶ. ಇಲ್ಲಿಯೂ ಕೂಡ ಋ ವರ್ಣದ ಸ್ಥಾನದಲ್ಲಿ ರ ಆದೇಶ ಬಂದಿರುವುದರಿಂದ ಇದು ಎಣ್ ಸಂಧಿಗೆ ಉದಾಹರಣೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಎಣ್ ಸಂಧಿಯ ಉದಾಹರಣೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಆನಂತರ ಅದನ್ನು ಬಿಡಿಸುವುದನ್ನು ಕೂಡ ಗಮನಿಸಿ ಪೂರ್ವವರ್ಣ ಪರವರ್ಣವನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಸಂಧಿಯನ್ನು ಬಿಡಿಸುವುದನ್ನು ಕೂಡಿಸುವುದನ್ನು. ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಜಶ್ವ ಸಂಧಿ ಶ್ಚುತ್ವ ಸಂಧಿ ಅನುನಾಸಿಕ ಸಂಧಿಗಳನ್ನು ಕೂಡ ಕನ್ನಡದಲ್ಲಿ ನಾವು ಕೆಲವೊಮ್ಮೆ ಬಳಸುತ್ತೇವೆ. ಈ ಸಂಧಿಗಳನ್ನು ನೀವು ಸಂಸ್ಕೃತವನ್ನು ಓದಿ
ಅರ್ಥ ಮಾಡಿಕೊಳ್ಳುವುದು ಉತ್ತಮ ಎಂದೆನಿಸುತ್ತದೆ. ಯಾಕೆಂದರೆ ಸಂಸ್ಕೃತ ಪದಗಳ ಜ್ಞಾನವಿಲ್ಲದೆ ಸಂಸ್ಕೃತ ಸಂಧಿಗಳನ್ನು ಬಿಡಿಸುವಾಗ ನಿಮಗೆ ಸ್ವಲ್ಪ ಕಠಿಣ ಎನಿಸಬಹುದು. ಆದ್ದರಿಂದ ಸಂಸ್ಕೃತವನ್ನು ಓದಿ ಅಲ್ಲಿ ಸಂಸ್ಕೃತ ಸಂಧಿಗಳನ್ನು ಅರ್ಥ ಮಾಡಿಕೊಳ್ಳೋಣ. ಇಂದಿನ ಪಾಠದಲ್ಲಿ ಸ್ವಲ್ಪ ಮಟ್ಟಿನ ಸಂಸ್ಕೃತ ಸಂಧಿಯನ್ನು ಪರಿಚಯ ಮಾಡಿಕೊಂಡಿರಿ. ಈ ಪದಗಳನ್ನು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಬಳಸೋಣ, ಕನ್ನಡವನ್ನು ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ನಮಸ್ಕಾರ.